ನೋಡಿ, ಇದೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ವಿರುದ್ಧ ಕೇಳಬರ್ತಿರುವಂತ ಮತ್ತೊಂದು ಗಂಭೀರ ಆರೋಪ ಅಂತ ಹೇಳಿದ್ರೆ, ನಾವು ನೋಡ್ತಾ ಇದ್ದಂಗೆ ಕಾಂಗ್ರೆಸ್ ವಿರುದ್ಧ 40% ಕಮಿಷನ್ ಆರೋಪದ ಕಿಡಿ ಹೊತ್ತಿಸಲಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಇದು. 40% ಕಮಿಷನ್ ಕಾಂಗ್ರೆಸ್ ನಾಯಕರಿಂದಲೇ ಸರ್ಕಾರದ ವಿರುದ್ಧ ಆರೋಪ ಮಾಡಲಾಗಿದೆ. ಭ್ರಷ್ಟಾಚಾರ ಆರೋಪ ಮಾಡ್ತಿರುವ ಕಾಂಗ್ರೆಸ್ನ ನಾಯಕರು ವರ್ಗಾವಣೆಗೆ ಕಾಂಗ್ರೆಸ್ ಹಣ ಪಡೆದಿದ್ದಾಗಿ ನಾಯಕರೊಬ್ಬರು ಆರೋಪವನ್ನು ಮಾಡಿದ್ದಾರೆ. ಕಮಿಷನ್ ಹಗರಣದ ಬಳಿಕ ವರ್ಗಾವಣೆ ಹಗರಣ ಈಗ ಬೆಳಕಿಗೆ ಬಂದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ ಸರ್ಕಾರದಲ್ಲಿ 40% ಅಂತೇಳಿ ಆರೋಪ ಮಾಡಿದವರ ಸ್ಫೋಟಕ ಸಂದರ್ಶನ. ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಸಂದರ್ಶನ ಸುದ್ದಿ. ಕಾಂಗ್ರೆಸ್ ವಿರುದ್ಧವೇ 40% ಕಮಿಷನ್ ಆರೋಪವನ್ನ ಮಾಡಿರೋರು ಕಾಂಗ್ರೆಸ್ನವರೇ. ಸಿದ್ದು ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ತಂದಿಡುವಂಥ ವಿಚಾರ ಇದು. ದೇವನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಮೊಬೈಲ್ ತರಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶಿಕ್ಷಕನ ವಿರುದ್ಧವೇ ವಿದ್ಯಾರ್ಥಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆ ವಿದ್ಯಾರ್ಥಿ ಏನು ಕೆಲಸ ಮಾಡ್ತಾನೆ ಗೊತ್ತಾ? ಮೊಬೈಲ್ ತಂದು ಪ್ರಾಕ್ಟಿಕಲ್ ಕ್ಲಾಸ್ನಲ್ಲಿ ರೀಲ್ಸ್ ಮಾಡ್ತಾ ಇದ್ದ. ಇದನ್ನ ಗಮನಿಸಿದ ಶಿಕ್ಷಕರು ಅದನ್ನು ವಿರೋಧಿಸಿ ಮೊಬೈಲನ್ನು ಕಿತ್ಕೊಂಡಿದ್ರು. ಇದೊಂದು ಕಾರಣಕ್ಕೋಸ್ಕರ ವಿದ್ಯಾರ್ಥಿಯೊಬ್ಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ನೋಡಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ವ್ಯಾಸಂಗ ಮಾಡಬೇಕು, ಅದು ಬಿಟ್ಟು ರೀಲ್ಸ್ ಮಾಡೋದಕ್ಕೆ ಹೋಗಿ, ಅದು ಪ್ರಾಕ್ಟಿಕಲ್ ಕ್ಲಾಸ್ನಲ್ಲಿ ರೀಲ್ಸ್ ಮಾಡೋದಕ್ಕೆ ಹೋಗಿ ಸಿಕ್ಕಿ ಬಿದ್ದಿದ್ದ. ಅದನ್ನು ವಿರೋಧಿಸಿದ್ದಕ್ಕೆ ಶಿಕ್ಷಕರ ವಿರುದ್ಧವೇ ಇವತ್ತು ಆ ವಿದ್ಯಾರ್ಥಿನಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ, ಕೇವಲ ಒಂದು ಮೊಬೈಲ್ಗೋಸ್ಕರ. ನೋಡಿ, ಇದು ಒಳ್ಳೆಯ ಸಂದೇಶ ರವಾನಾಗಬೇಕು ಸಮಾಜಕ್ಕೆ. ಇವತ್ತು ಮೊಬೈಲನ್ನು ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿದೆ. ಆದರೂ ಕೂಡ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಇಟ್ಕೊಂಡಿರ್ತಾರೆ ಕೆಲವರು. ಆದರೆ ಅದನ್ನು ಕಾಲೇಜಿನ ಆವರಣದಲ್ಲಿ ಬಳಕೆ ಮಾಡಬಾರ್ದು, ಹೊರಗಡೆ ಬಂದು ಯೂಸ್ ಮಾಡಬೇಕು. ಅದು ಬಿಟ್ಟು ಪ್ರಾಕ್ಟಿಕಲ್ ಕ್ಲಾಸ್ ಒಳಗಡೆ ರೀಲ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಪ್ರಶ್ನೆ ಮಾಡಿದಂಥ ಶಿಕ್ಷಕರ ವಿರುದ್ಧವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಅಂದರೆ ಏನರ್ಥ? ನೋಡಿ, ಈ ಘಟನೆ ನಡೆದಿರುವಂಥದ್ದು ಹೊಸಕೋಟೆ ನಗರದ MVM ITI ಕಾಲೇಜಿನಲ್ಲಿ. ಕಾಲೇಜ್ಗೆ ಮೊಬೈಲ್ ತರಬೇಡ ಅಂಥೇಳಿ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದರು. ಆದರೂ ಕೂಡ ಮೊಬೈಲನ್ನು ತಂದು ವಿದ್ಯಾರ್ಥಿ ರೀಲ್ಸ್ ಮಾಡ್ತಾ ಇದ್ದ. ಸೂರ್ಯ ಅನ್ನುವ ವಿದ್ಯಾರ್ಥಿ ಮೊಬೈಲನ್ನು ತಂದು ರೀಲ್ಸ್ ಮಾಡ್ತಾ ಇದ್ದ. ಪಾಠವನ್ನು ಕೇಳೋ ಬದಲು ಪಾಠ ಕೇಳದೆ ಮೊಬೈಲ್ ನೋಡ್ತಾ ಇದ್ದಕ್ಕೆ ಶಿಕ್ಷಕರು ಮೊಬೈಲನ್ನು ಹೊಡೆದಾಕಿದ್ದಾರೆ ಕಿತ್ಕೊಂಡು. ಹೀಗಾಗಿ ಮೊಬೈಲ್ ಹೊಡೆದಾಕಿದ್ದಕ್ಕೆ ಪ್ರಿನ್ಸಿಪಲ್ ನಾಗರಾಜ್ ವಿರುದ್ಧ ವಿದ್ಯಾರ್ಥಿ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ನಾವು ಕೂಡ ಕೊಟ್ಟಿದ್ವಿ, ಈ ಥರ ಮಾಡ್ತಾ ಇದ್ದಾನೆ ಹುಡುಗ ಅಂತ. ಸೊ ಅವ್ರು ಇನ್ಸ್ಪೆಕ್ಟರ್ ಕರೆದು ಡಿಸ್ಚಾರ್ಜ್ ಮಾಡಿ ಹುಡುಗನ ಅಂತ ಹೇಳಿರ್ತಾರೆ. ಆ ಪ್ರಕಾರ ನಾವು ಡಿಸ್ಚಾರ್ಜ್ ಮಾಡಿ ಆಡಳಿತ ಮಂಡಳಿ ನಾವು ಅವರ ಅನುಮತಿ ತಗೊಂಡು ನಾವು ಪ್ರಿನ್ಸಿಪಲ್ ಆಗಿ ಆ ಹುಡುಗನ ಡಿಸ್ಚಾರ್ಜ್ ಮಾಡಿರ್ತೀವಿ. ಆ ಹುಡುಗ ಈಗ 2 ಡೇಸಿಂದ ಬಂದಿರಲ್ಲ ನಮ್ಮ ಕಾಲೇಜ್ಗೆ. ಸೊ ಇನ್ನೊಬ್ಬ ಹುಡುಗ ಏನಿದ್ದಾನೆ, ಅವನು ನಾನು ಸಪೋರ್ಟ್ ಮಾಡಿದ್ದು ಅಷ್ಟೇ ಅನ್ನೋದಕ್ಕೆ ಅವರು ಒಂದು ಅಪಾಲಜಿ ಲೆಟರ್ ಬರ್ತಾ, ಅವ್ನು ಫಸ್ಟ್ ಟೈಮ್ ಆಗಿರೋದು ಆ್ಯಕ್ಚುಲಿ ಇನ್ನೊಬ್ಬ ಹುಡುಗಂದು. ಸೊ ಅವ್ನು ಮಾತ್ರ ನಾವು ತೊಗೊಂಡಿದ್ದೀವಿ, ಇನ್ನೊಬ್ಬ ಹುಡುಗನ ಡಿಸ್ಚಾರ್ಜ್ ಮಾಡಿರ್ತೀವಿ. ಈ ಥರ ಯಾವುದೇ ಶಾಲೆ ಯಾವುದೇ ಕಾಲೇಜಲ್ಲೂ ಕೂಡ ಆಗಬಾರ್ದು. ಸೊ ಮಕ್ಕಳು ಈ ನಿಟ್ಟಿನಲ್ಲಿ ತುಂಬ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಪೋಷಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಮಕ್ಕಳು ಎಲ್ಲಿ ಹಾಳಾಗ್ತಾ ಇದ್ದಾರೆ, ಆದಷ್ಟು ಅವ್ರಿಗೆ ಮೊಬೈಲ್ ಕೊಡೋದನ್ನು ನೀವು ಅವಾಯ್ಡ್ ಮಾಡಿದರೆ ಖಂಡಿತ ಮಕ್ಕಳು ಎಜುಕೇಷನ್ ಚೆನ್ನಾಗಿರುತ್ತೆ, ಅವರ ಜೀವನನೂ ಚೆನ್ನಾಗಿರುತ್ತೆ. ಸೊ ನೀವು ಫಸ್ಟ್ ಪೋಷಕರು ಮೊಬೈಲ್ ಕೊಡಿಸೋದನ್ನು ನೀವು ಅವಾಯ್ಡ್ ಮಾಡಿ.